ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರ ಸಹಮತ ಒಮ್ಮತದಿಂದ ಹೈಕಮಾಂಡ್ ಮತ್ತು ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಒಪ್ಪಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಹಲವಾರು ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ನಾವು ಹಾಸನಾಂಬ ತಾಯಿ ಸನ್ನಿಧಿಯಲ್ಲಾಗಿರ್ಬೋದು, ರಮ ಸನ್ನಿಧಿಯಲ್ಲಾಗಿರ್ಬೋದು, ನಾವು ಹಲವಾರು ಇದು ಅರಕೆಗಳನ್ನ ಮಾಡಿಕೊಂಡು ನಾವು ಕೆಲವು ಅಲ್ಲಿ ಪೂಜೆಗಳನ್ನು ಸಹ ಮಾಡಿದ್ವಿ. ತುಂಬ ಜನ ಆರೈಸಿದ್ರು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರಿಗೆ ಮೊದಲನೇದಾಗಿ ಹಾಸನ ಜಿಲ್ಲಾ ಜನರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಇದೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅರಸೀಕೆರೆ ಬಿಟ್ಟರೆ ಎಲ್ಲದರಲ್ಲೂ ನಾವು ಸೋತಿದ್ದೀವಿ. ಕೆಲವು ಜಾಗಗಳೆಲ್ಲ ಸ್ವಲ್ಪ ಮತದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಹಾಸನ ಬಲಪಡಿಸಬೇಕು, ಹಾಸನದಲ್ಲಿ ನಾವು 7ಕ್ಕೆ 7 ಗೆಲ್ಲಬೇಕು ಅನ್ನೋದಿದ್ರೆ ನಮ್ಮ ಹಾಸನಕ್ಕೆ ಶಿವಲಿಂಗೇಗೌಡರು ನಮ್ಮ ಜಿಲ್ಲೆಗೆ ಒಂದು ಹಿರಿಯ ರಾಜಕಾರಣಿ ಇದ್ದಾರೆ ಮತ್ತು ಶಾಸಕರಿದ್ದಾರೆ. ನಾವು ಮೊದಲನೇದಾಗಿ ನಾವು ಕಾರ್ಮಿಕ ಘಟಕದಿಂದ ಅವರಿಗೆ ಒಂದು ಸಚಿವ ಸ್ಥಾನನ ನಮ್ಮ ಜಿಲ್ಲೆಗೆ ಕೊಡಬೇಕು, ಉಸ್ತುವಾರಿಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ನಾವು ಓದ್ತಾ ಇದ್ದೀವಿ. ಹಾಗೂ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ.ಕೆ. ಹರಿಪ್ರಸಾದ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ನಾವು ಒಂದು ಲೆಟರ್ನ ಕೊಡ್ತಾ ಇದ್ದೀವಿ. ಇದನ್ನು ನಾವು ಮಾಧ್ಯಮದ ಮೂಲಕನೇ ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ.ಕೆ. ಹರಿಪ್ರಸಾದ್ ಅವರು ಹಾಸನ ಸಂಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಹಿರಿಯ ರಾಜಕಾರಣಿಗಳಾದಂಥ ಶಿವಲಿಂಗೇಗೌಡರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೀನಿ, ಕೋರಿಕೊಳ್ತಾ ಇದ್ದೀನಿ. ಒಂದು, ನಮ್ಮಲ್ಲಿ MP ಅವರು ಮತ್ತು ಶಿವಲಿಂಗೇಗೌಡರು, ಶ್ರೇಯಸ್ ಪಟೇಲ್ ಅವರು ಇಬ್ಬರೇ ಎಲೆಕ್ಟೆಡ್ ಮಾಡಿರೋದು. ಇನ್ನು ನಮ್ಮಲ್ಲಿ ಪಕ್ಷ ಸಂಘಟನೆಗೆ ತುಂಬ ಇದಾಗ್ತಾ ಇದೆ. ನಮಗೆ ಪಕ್ಷ ಸಂಘಟನೆ ಆಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆಗೂ ಹಿರಿಯ ರಾಜಕಾರಣಿಗಳಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಶಿವರಾಮಣ್ಣವರಿದ್ದಾರೆ. ಶಿವರಾಮಣ್ಣನವರಿಗೆ ಒಂದು MSc ಸ್ಥಾನವನ್ನು ಕೊಡಬೇಕು ಅಂತಲೂ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಆ ಒಂದು ವಿಚಾರವಾಗಿಯೂ ಕೂಡ ನಾವು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿನ ಕೊಡಬೇಕು ಅಂತಲೂ ನಾವು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಕಾರ್ಮಿಕ ಘಟಕ ವತಿಯಿಂದ ನಾವು ಅವರಿಗೆ ಮನವಿಯನ್ನು ಕೊಡ್ತೀವಿ. ಅದನ್ನು ತಿಳಿಸೋದಕ್ಕೋಸ್ಕರನೇ ನಾವು